ಈ ಬಾರಿ ಹಣ್ಣುಗಳ ರಾಜ ಎಂದೇ ಪ್ರಸಿದ್ಧಿ ಪಡೆದಿರುವ ಮಾವಿನ ಹಣ್ಣು ಮಾರುಕಟ್ಟೆ ಪ್ರವೇಶಿಸುವುದು ಬಹುತೇಕ ವಿಳಂಬವಾಗಲಿದೆ. ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ನಿಗದಿತ ಸಮಯಕ್ಕೆ ಮಾವಿನ ಮರಗಳಲ್ಲಿ ಹೂವು ಬಿಡದೆ ಕಾಯಿಯ ಗೊಂಚಲುಗಳು ಕಾಣಿಸುತ್ತಿಲ್ಲ. ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಗದಿತ ಸಮಯಕ್ಕೆ ಮಾವಿನ ಮರಗಳಲ್ಲಿ ಹೂವುಗಳು ಬಿಡದೆ ಕಾಯಿಯ ಗೊಂಚಲುಗಳು ಕಾಣಿಸುತ್ತಿಲ್ಲ ಎನ್ನಲಾಗಿದೆ. ಇದರಿಂದಾಗಿ ಈ ಬಾರಿ ಹಣ್ಣುಗಳ ರಾಜ ಎಂದೇ ಪ್ರಸಿದ್ಧಿ ಪಡೆದಿರುವ ಮಾವಿನ ಹಣ್ಣು ಮಾರುಕಟ್ಟೆ ಪ್ರವೇಶಿಸುವುದು ಬಹುತೇಕ ವಿಳಂಬವಾಗಲಿದೆ. ಮಳೆಯ ಕಾರಣದಿಂದಾಗಿ ಮಾವಿನ ಹಣ್ಣು ಕೊಳೆ ರೋಗಕ್ಕೆ ತುತ್ತಾಗುವ ಹಾಗೂ ಬೆಲೆ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಕಳೆದ ವರ್ಷ ಈ ಸಮಯದಲ್ಲಾಗಲೇ ಮಾವಿನ ಮರಗಳಲ್ಲಿ ಹೂವುಗಳು ಅರಳಿ ಕಾಯಿಯು ಒಂದು ಹಂತಕ್ಕೆ ಬೆಳವಣಿಗೆಯಾಗಿದ್ದವು. ಆದರೆ ಈ ಬಾರಿ ಮಾತ್ರ ಮಾರ್ಚ್ ತಿಂಗಳು ಮುಗಿಯುತ್ತಾ ಬಂದರೂ ಸಹ ಮಾವಿನ ಮರಗಳಲ್ಲಿ ಬರೀ ಹೂವುಗಳೇ ತುಂಬಿಕೊಂಡಿರುವುದು ಕಾಣಿಸುತ್ತಿದೆ. ಕೆಲ ಮರಗಳಲ್ಲಿ ಅಲ್ಲೊಂದು ಇಲ್ಲೊಂದು ಕಾಯಿಗಳು ಬೆಳೆದಿರುವುದು ಕಾಣಸಿಗುತ್ತದೆ. ಇದರಿಂದಾಗಿ ಏಪ್ರಿಲ್ ತಿಂಗಳಲ್ಲಿ ಮಾರುಕಟ್ಟೆ ಪ್ರವೇಶಿಸಬೇಕಾಗಿದ್ದ ಮಾವು ಒಂದು ತಿಂಗಳು ತಡವಾಗಿ ಬರುವುದರಿಂದ ರೈತರು ಮಳೆಯ ಆತಂಕವನ್ನ ಎದುರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಜಿಲ್ಲೆಯ ಅಂಕೋಲಾ ಕುಮಟಾದಲ್ಲಿ ಬೆಳೆಯುವ ಕರಿ ಈಶಾಡ್ ಮಾವಿನ ಹಣ್ಣಿಗೆ ಭಾರಿ ಬೇಡಿಕೆ ಇದೆ. ಆದರೆ ಈ ಬಾರಿ ಇದರ ಇಳುವರಿ ಸ್ವಲ್ಪ ಕಡಿಮೆಯಾಗುವ ಸಂಭವ ಕೂಡ ಇದೆ ಎನ್ನಲಾಗುತ್ತಿದೆ. ಹೂವು ತಡವಾದ ಕಾರಣ ಮೇ ಕೊನೆಯ ವಾರದಲ್ಲಿ ಮಾವಿನ ಹಣ್ಣು ಮಾರುಕಟ್ಟೆ ಪ್ರವೇಶಿಸಬಹುದು ಎನ್ನಲಾಗುತ್ತಿದೆ. ಆದರೆ ಮಾವಿನ ಹಣ್ಣುಗಳು ಮಳೆಗಾಲದ ಹತ್ತಿರದಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಡುವುದರಿಂದ ಬೆಲೆ ಕಳೆದುಕೊಳ್ಳುವ ಸಂಭವವಿದೆ. ಒಮ್ಮೆ ಮಳೆಯು ವಿಳಂಬವಾದರೆ ಹಣ್ಣಿನ ದರದಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಕಡಿಮೆ ಇದೆ. ಜೂನ್ ಮೊದಲ ವಾರದಲ್ಲಿಯೇ ಮಳೆ ಶುರುವಾದರೆ ಹಣ್ಣಿನ ಬೆಲೆಯಲ್ಲಿ ಇಳಿಕೆಯ ಭಯ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಕಾಡಲಾರಂಭಿಸಿದೆ. ಈ ಸಂಬಂಧ ಕುಮಟಾ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಚೇತನ್ ನಾಯ್ಕ್ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ನವೆಂಬರ್ ಹಾಗೂ ಡಿಸೆಂಬರ್ನ ವ್ಯತಿರಿಕ್ತ ಹವಾಮಾನದಿಂದಾಗಿ ಮಾವಿನ ಫ್ಲವರಿಂಗ್ ತಡವಾಗಿದೆ. ಜೊತೆಗೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಇಳುವರಿ ಕಡಿಮೆ ಇದೆ ಎನ್ನುತ್ತಾ ಜಿಲ್ಲೆಯಲ್ಲಿನ ಮಾವು ಬೆಳೆಯ ವಿಸ್ತೀರ್ಣ ಹಾಗೂ ಬೆಳೆ ಉಳಿಸಿಕೊಳ್ಳಲು ಮುಂಚಿತವಾಗಿ ಕೈಗೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳ ಕುರಿತು ವಿವರಣೆ ನೀಡಿದರು. ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾವು ಒಟ್ಟು ವಿಸ್ತೀರ್ಣ ನಮ್ಮದು ಅಂದಾಜು ಒಂದು 50ರಿಂದ 70 ಹೆಕ್ಟರ್ ಕುಮಟಾ ತಾಲೂಕಿನಲ್ಲಿದೆ. ಹಾಗೆ ಜಿಲ್ಲೆಗೆ ಬಂದರೆ ಒಂದು 2000 ಹೆಕ್ಟರ್ಗಿಂತ ಸ್ವಲ್ಪ 2300 ಹೆಕ್ಟರ್ ತನಕ ಇದೆ. ಈ ವರ್ಷ ಏನಾಗಿದೆ ಅಂತ ಹೇಳಿದರೆ ನಮ್ಮ ನವಂಬರ್ ಮತ್ತು ಡಿಸೆಂಬರಲ್ಲಿ ಸ್ವಲ್ಪ ವ್ಯತಿರಿಕ್ತ ಹವಾಮಾನ ಉಂಟಾಗಿರೋದ್ರಿಂದ ಮ್ಯಾಂಗೋದಲ್ಲಿ ಫ್ಲವರಿಂಗ್ ಸ್ವಲ್ಪ ಡಿಲೇ ಆಗಿದೆ, ಮುಂದೋಗಿದೆ. ಹಾಗೆ ಹೋದ ವರ್ಷ ಮತ್ತು ನಾರ್ಮಲ್ ಈಲ್ಡ್ ಕಂಪೇರ್ ಮಾಡಿದ್ರೆ ಈ ವರ್ಷ ಇಳುವರಿ ನಮ್ಮ ಕರಾವಳಿ ಭಾಗದಲ್ಲಿ ಕಡಿಮೆ ಇದೆ. ಕುಮಟಾ ತಾಲೂಕಿನಲ್ಲಿ ಮುಖ್ಯವಾಗಿ ಗೋಕರ್ಣ ಭಾಗದಲ್ಲಿ ಅಂದರೆ ಹಿರೇಗುತ್ತಿ ಆ ಕಡೆಗೆ ಸ್ವಲ್ಪ ಕಮರ್ಷಿಯಲ್ ಆಗಿ ಮಾವು ಬೆಳೀತಾರೆ. ಉಳಿದಂಥ ಬೇರೆ ತಾಲೂಕಿನ ಇತರ ಭಾಗಗಳಲ್ಲಿ ಕಮರ್ಷಿಯಲ್ ಆಗಿ ಅಲ್ದಿದ್ರೂ ಕೂಡ ಮನೆ ಪರ್ಪಸ್ಸಿಗೆ ಅದು ತೋಟದ ಸುತ್ತಲೂ ಕೂಡ ಮಾವಿನ ಗಿಡಗಳು ಬೆಳೆಯುವಂಥ ಪದ್ಧತಿ ಇದೆ. ಈ ಸಲ ಅಂದರೆ ನಮ್ಮಲ್ಲಿ ವೆರೈಟಿಗಳಲ್ಲಿ ಬಂದುಬಿಟ್ಟು ಈಶಾಡ್ ವೆರೈಟಿ, ಕೆಲವೊಂದು ಲೋಕಲ್ ವೆರೈಟಿಗಳು ಇದೆ. ಘಟ್ಟದ ಮೇಲ್ಗಡೆಗೆ ಇಳುವರಿ ಚೆನ್ನಾಗಿದೆ ಈ ಸಲ. ಮಾವಿನ ಒಂದು ಫ್ಲವರಿಂಗ್ ಹೇಳೋದಿದ್ದರೆ ಹೂವು ಬಿಡುವುದೊಂದು ಕೆಲವೊಂದು ಸಮಸ್ಯೆಗಳಿರ್ತದೆ. ಒಂದು ಉದಾಹರಣೆಗೆ ಮಾವಿನಲ್ಲಿ ಕೆಲವೊಂದು ತಳಿಗಳಲ್ಲಿ ಆಲ್ಟರ್ನೇಟ್ ಬೇರಿಂಗ್ ಅಂತ ಇರುತ್ತೆ. ಅದು ಒಂದು ವರ್ಷ ಮಾವು ತಳಿಗಳು ಉತ್ತಮವಾಗಿ ಇಳುವರಿನ ಕೊಡ್ತವೆ. ಮುಂದಿನ ವರ್ಷ ಅಂದರೆ ನೆಕ್ಸ್ಟ್ ಆಲ್ಟರ್ನೇಟ್ ಇಯರಲ್ಲಿ ಇಳುವರಿ ಇರಲ್ಲ. ಇದು ಮಾವಿನ ಒಂದು ಲಕ್ಷಣ, ಅಂತ ಕೆಲವೊಂದು ತಳಿಗಳ ಒಂದು ಲಕ್ಷಣ. ಹಾಗೆ ನವಂಬರ್ ಮತ್ತು ಡಿಸೆಂಬರ್ ಇದು ಹೂವು ಬಿಡಲಿಕ್ಕೆ ಸೂಕ್ತ ಕಾಲ ಮಾವಿನಗಳಿಗೆ. ಡಿಸೆಂಬರಲ್ಲಿ ಆ ಸಮಯದಲ್ಲಿ ನಾವು ಮಳೆ ಬಿದ್ದರೆ ಅಥವಾ ನಾವು ನೀರಾವರಿ ಕೊಟ್ಟರೆ ಸಾಯಿಲ್ ಮಾಯ್ಶ್ಚರ್ ಜಾಸ್ತಿಯಾಗಿ ಹೂವುಗಳು ಬರಲ್ಲ. ಹಾಗಾಗಿ ರೈತರಿಗೆ ಒಂದು ಏನು ಪಾಲನೆ ಮಾಡಬೇಕಂತೇಳಿ ಡಿಸೆಂಬರಲ್ಲಿ ನಂತರ ಮಾವಿನ ಗಿಡಗಳಿಗೆ ನೀರಾವರಿ ಕೊಡಲಿಕ್ಕೆ ಹೋಗಬಾರ್ದು. ನೀವು ನೀರಾವರಿ ಕೊಟ್ಟರಿ ಅಂತ ಹೇಳಿದರೆ ಅಲ್ಲಿ ಹೂವು ಬರಲ್ಲ ಮತ್ತು ಇಳುವರಿನೂ ಕೂಡ ಭಾಳ ಕಡಿಮೆ ಆಗ್ತದೆ. ಇದು ಮುಖ್ಯ ಕಾರಣ. ಇದು ಮತ್ತು ಈ ಟೈಮಲ್ಲಿ ಮತ್ತು ಈಗೇನು ಕೆಲವೊಂದು ಕಡೆಗೆ ಫ್ಲವರಿಂಗ್ ಇದೆ, ಹಣ್ಣು ಕಾಯಿ ಕೂಡ ಕಚ್ಚಿದೆ. ಈ ಟೈಮಲ್ಲಿ ಮತ್ತೆ ಮಳೆ ಬಂದರೆ ಅದು ಕೂಡ ಸಮಸ್ಯೆ ಆಗ್ತದೆ. ಮಾವಿನ ಒಂದು ಸಣ್ಣ ಮಿಡಿಗಳು ಉದುರುವಂಥದ್ದು ಅಥವಾ ಗಾಳಿ ಜಾಸ್ತಿ ಆದರೆ ಅದು ವಿಂಡ್ರಿಂದ ಮಾವು ಇಳುವರಿ ಹಾನಿಯಾಗುವಂಥ ಲಕ್ಷಣಗಳು ತುಂಬ ಇರ್ತದೆ. ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್, ಕುಮಟಾ.